Good morning, Namaste. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶಾಲ್ ಹೆಗ್ಡೆ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲ ಆರಾಮಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಓಕೆ ಗಾಯ್ಸ್, ಒಂದು ಟೆಕ್ನಿಕಲ್ ಗ್ಲಿಚ್ ಆಗಿಬಿಟ್ಟಿದೆ. ನಾನು ಮೊಬೈಲಿಂದ ರೆಕಾರ್ಡ್ ಮಾಡ್ತಾ ಇದ್ದೆ, ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಆಗಿತ್ತು, ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಆಗಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ರೆಕಾರ್ಡ್ ಮಾಡೋದಕ್ಕೆ. ನಾನು ಮಾತಾಡಿದ್ದು ಯಾವುದೇ ವಿಷಯ ರೆಕಾರ್ಡ್ ಆಗಿಲ್ಲ. ಕಾರ್ ಒಳಗಡೆ ಇರೋ ಶಾರ್ಟ್ಸ್ ನನ್ನ ಶಾರ್ಟ್ಸ್ ಏನು ನಾನು ಮಾತಾಡಿದ್ದೀನಿ, ನಾನು ಯಾವುದು ಯೂಸ್ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ನಾನು ಮಾತಾಡಿದ್ದೆಲ್ಲ ರೆಕಾರ್ಡೇ ಆಗಿಲ್ಲ, ಅದು ಓನ್ಲಿ ವಿಜುವಲ್ಸ್ ಇದೆ. ಸೊ ಕ್ವಿಕ್ಕಾಗಿ ಹೇಳ್ತೀನಿ, ನಾವು ಬೆಂಗಳೂರಿಂದ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆರ್ ಫೇವ್ರೆಟ್ ಡೆಸ್ಟಿನೇಷನ್, ನನಗೇನು ಸಿಕ್ಕಾಪಟ್ಟೆ ಇಷ್ಟ ಈ ಡೆಸ್ಟಿನೇಷನು. ಸುವಾಂಜ್ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ. ನಾನು ಪ್ರಿಯಾ ಸುವಾಂಜ್ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ನಿಲ್ಲಿಸ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ಈ ವಿಡಿಯೋನ ಎಂಡ್ವರೆಗೆ ನೋಡಿ. ಓಕೆ ಗಾಯ್ಸ್, ಮೀಟ್ ಸುವಾಂಜ್, ಮೀಟ್ ಪ್ರಿಯಾ. ಸುವಾಂಜ್ ಇಸ್ ವೆರಿ ಹ್ಯಾಪಿ. ಅನ್ಫಾರ್ಚುನೇಟ್ಲಿ ಈ ವಿಡಿಯೋಲ್ಲೂ ಅವ್ರು ಮಾತಾಡಿದ್ದು ಏನೂ ಕೇಳಿಸಲ್ಲ, ಯಾಕಂದರೆ ಯಾವುದೇ ವಾಯ್ಸ್ ರೆಕಾರ್ಡೇ ಆಗಿಲ್ಲ ಇಲ್ಲೂ ಕೂಡ. ಸೊ ಈಗ ಒಂದು ಜಾಗದಲ್ಲಿ ನಿಲ್ಲಿಸಿದ್ವಿ. ಏನು ಮಾಡ್ತೀವಿ ಅಂತ ನೀವೇ ಬನ್ನಿ ನೋಡೋಣ. ಓಕೆ ಸರಿ ಕೊಡಿ. ಅಲ್ಲ ಇದಲ್ಲ, ವಿಡಿಯೋ ಮಾಡ್ತಿದ್ದೆ. ಹಾಂ ಕಟ್ಬೇಡ, ಇಲ್ಲ ಇಲ್ಲ ನೈಚೆ. ಇಲ್ಲೊಂದು ಬಿಸಿ ಬಿಸಿ ವಡೆ ಆಗ್ತಾಯಿದ್ರು. ಸೊ ಪ್ರಿಯಾ ಅಂದ್ಲು ವಡೆ ತಿನ್ನಬೇಕು ಅಂತ ಅವಳಿಗೆ. ಆ್ಯಕ್ಚುಲಿ ಚೆನ್ನಾಗಿದೆ. ಹಾಂ ಅಲ್ಲ, Swanj, what is this? ಸೇಬೆಕಾಯಿ ಹೇಗಿದೆ? ಮಸ್ತ್ ಚೆನ್ನಾಗಿದೆ, ಕ್ರಿಸ್ಪಿ. ಹಾಯ್ ಸ್ವಾಂಜ್, ಗುಡ್ ಮಾರ್ನಿಂಗ್. ಸ್ವಾಂಜ್ ಗುಡ್ ಮಾರ್ನಿಂಗ್. ನೋಡಿಲ್ಲಿ ಗುಡ್ ಮಾರ್ನಿಂಗ್. ಎಲ್ಲಿ ಹೋಗ್ತಾ ಇದ್ದೀವಿ? ವೇರ್ ಗೋಯಿಂಗ್? ನಾಚಿಕೆ ಅವನಿಗೆ. ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ಲ ಪ್ರೀ? ಆ್ಯಕ್ಚುಲಿ ಚೆನ್ನಾಗಿದೆ. ದೊಡ್ಡ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಇಲ್ಲೇ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ತಿಂತದೆ. ಈ ಸರ್ತಿ ಎಲ್ಲ ಥರದ್ದು ಎಕ್ಸ್ಪ್ಲೋರ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಹೌದು ಇಡ್ಲಿ? ಹಾಂ ನೈಸ್. ಈ ಸರ್ತಿ ಫ್ಯಾನ್ಸಿ ಹೋಟೆಲ್ ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕಂತ ಏನಿಲ್ಲ, ಎಲ್ಲ ಥರದ್ದು ತಿಂದು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ನಾನು ಫಸ್ಟ್ ಟೈಮು ಹೈವೇಲಿ ರೋಡ್ ಸೈಡಲ್ಲಿ ತಿಂತಿರೋದು. ಚೆನ್ನಾಗಿದೆ. ಈಟಿಂಗ್ ಇಡ್ಲಿ ನೈಸ್. ಓಕೆ ಗೈಸ್, ಅಲ್ಲಿಂದ ಹೊರಟಾಯ್ತು. ಸಕ್ಕದಾಗಿತ್ತು ತಿಂಡಿ. ನಾವು ಫ್ಯಾನ್ಸಿ ಹೋಟ್ಲ್ ಅಂತ ಹೇಳ್ತೀವಿ. ಈ ರೋಡ್ ಸೈಡ್ ಯಾವುದು ಟ್ರೈ ಮಾಡಿಲ್ಲ ನಾನು. ಸೇಬೆಕಾಯಿ ತಗೊಂಡೋಗಿ ನಿಲ್ಸಿದ್ವಿ. ಅಲ್ಲಿ ಪಕ್ಕದಲ್ಲಿ ವಡೆ ಹಾಕ್ತಿದ್ರು, ಬಿಸಿ ಬಿಸಿ ವಡೆ ಹಾಕ್ತಿದ್ರು. ಪ್ರಿಯಾ ಅದು ತಿನ್ನಬೇಕು ಅಂತ. ಸೊ ಐ ಸೆಡ್ ವೈ ನಾಟ್, ಲೆಟ್ಸ್ ಟ್ರೈ, ಐ ವಾಂಟ್ ಎಕ್ಸ್ಪ್ಲೋರ್ ಎವ್ರಿಥಿಂಗ್ ದಿಸ್ ಟೈಮ್ ಅಂತ ಹೋಗಿ ತಿಂದಾಗ ಸಕ್ಕದಾಗಿತ್ತು, ತುಂಬಾ ಚೆನ್ನಾಗಿತ್ತು. ಗೈಸ್, ದಿಸ್ ಹೈವೇ ಸೋ ಬ್ಯೂಟಿಫುಲ್. ಈ ರೋಡ್, ಈ ಸ್ಟ್ರೆಚ್ ಇದೆಯಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ. ಗ್ರೀನ್ರಿ ಆಗಿರ್ಬೋದು, ತುಂಬ ಚೆನ್ನಾಗಿದೆ ವ್ಯೂ. ಸೊ ಸುವಾಂಚ್ ಏನು ತಿಂದಿಲ್ಲ. ವಿ ಮೈಟ್ ಹ್ಯಾವ್ ಟು ಸ್ಟಾಪ್ ಅಗೇನ್, ಅದರ್ವೈಸ್ 200 ಕಿಲೋಮೀಟರ್ಸ್ವರೆಗೂ ಎಲ್ಲೂ ನಿಲ್ಸಲ್ಲ ನಾವು. ಓಕೆ ಗೈಸ್, ಡೈರೆಕ್ಟಾಗಿ ಟಾಪಿಕ್ ಬಂದುಬಿಡ್ತೀನಿ. ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಐ ಆಮ್ ಟೂ ಎಕ್ಸೈಟೆಡ್ ಟು ಗೋ ದೇರ್ ಬಿಕಾಸ್ ನಾನು ಸುವಾಂಚ್ ಮತ್ತು ಪ್ರಿಯಾನ ಕರ್ಕೊಂಡು ಹೋಗ್ತಿರೋದು 5 ವರ್ಷ ಆಯ್ತು. ಪ್ರಿಯಾನ ಕರ್ಕೊಂಡು ಹೋಗಿ. ಸುವಾಂಚ್ ಫಸ್ಟ್ ಟೈಮ್ ಬರ್ತಿರೋದು ನನ್ನ ಜೊತೆ. ಟೂ ಎಕ್ಸೈಟೆಡ್. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಲ್ಲ, ನೀವೇ ಗೆಸ್ ಮಾಡಬೇಕಾಗುತ್ತೆ. ನೋಡೋಣ ನೀವು ಎಷ್ಟು ಹುಷಾರ್ ಅಂತ. ಸ್ವಲ್ಪ ಹಿಂಟ್ ಗೊತ್ತಾಗಿರುತ್ತೆ ನಿಮಗೆ ಈ ಇದೆಲ್ಲ ನೋಡ್ತಾ ಯಾವ ರೋಡಲ್ಲಿ ಹೋಗ್ತಾ ಇದೀವಿ ಅಂತ. ಸೊ ಬನ್ನಿ ಗೈಸ್, ನೆಕ್ಸ್ಟ್ ಸ್ಟಾಪ್ ಎಲ್ಲಂತ ಗೊತ್ತಿಲ್ಲ. ನೀವು ಕೂಡ ನಮ್ಮ ಜೊತೆ ಈ ಡ್ರೈವ್ನ ಎಂಜಾಯ್ ಮಾಡಿ. ನೆಕ್ಸ್ಟ್ ಸ್ಟಾಪಲ್ಲಿ ಸಿಗುವ. ಓಕೆ ಲೆಟ್ಸ್ ಗೋ. ಸ್ಟಾಪ್ ನಂಬರ್ 2, 3 ಗೊತ್ತಿಲ್ಲ ಯಾವುದು ಅಂತ. ನಾನು ಸುವಾಂಜ್ ಯಾವುದೋ ಒಂದು ಹೋಟೆಲ್ ಸಿಕ್ತು, ಹೋಟೆಲ್ ಪ್ಯಾರಡೈಸ್ ಅಂತ ನಿಂತ್ಕೊಂಡ್ವಿ. ಪ್ರಿಯಾ ಕೂಡ ಓಡಿಸಿದ್ಲು ಗಾಡಿ. ಪ್ರಿಯಾ ಅರೌಂಡ್ 120 ಓಡಿಸಿದ್ಲು. ಸ್ವಾಂಜ್ ಎಲ್ಲಿ ಹೋಗ್ತಾ ಇದ್ದೀವಿ ಮಗನೇ? ವೆರ್ ಆರ್ ವಿ ಗೋಯಿಂಗ್? ಹಾಂ, ವಿಡಿಯೋ ಆನ್ ಮಾಡಿದ ತಕ್ಷಣ ನಾಚಿ ಗೊತ್ತಾನೆ. ಕೈಕಾಲು ಸಿಕ್ಕಾಪಟ್ಟೆ ನೋತಾ ಇದೆ. ಕಂಫರ್ಟಬಲ್ ಆಗಿರಲಿ ಅಂತ ನಾನು ಶಾರ್ಟ್ಸ್ ಹಾಕ್ಕೊಂಡೆ. ಶಾರ್ಟ್ಸ್, ಶೂಸ್ ಆ್ಯಂಡ್ ಇಲ್ಲಾದ ಹೋಟೆಲ್ ಪ್ಯಾರಡೈಸ್ ಇದೆ. ಇಲ್ಲಿ ಟೀ ಕಾಫಿ ಕುಡಿದು ಸುವಾಂಚಿಗೆ ತಿನ್ನಿಸ್ಬಿಟ್ಟು ನಾವು ಇಲ್ಲಿಂದ ಹೊರಡ್ತೀವಿ. ಬನ್ನಿ ನೋಡೋಣ, ಸಿಗುತ್ತಿಲ್ಲ ಅಂತ ಗೊತ್ತಿಲ್ಲ. ಖಾಲಿ ಹೊಡಿತದೆ ಹೋಟ್ಲು. ಒಂದು 2 ಗಾಡಿ ಇದೆ ಆಚೆ ಅಷ್ಟೇ. ಹ್ಯಾಪಿ ಇಡ್ಲಿ ತಗೊಂಡ್ವಿ, ಚೆನ್ನಾಗಲ್ಲ? ಹೌದೇ? ವೆರಿ ಬ್ಯಾಡ್. ಕಾಫಿ ಮತ್ತು ಟೀ ಕೇಳಿದ್ವಿ, ಬರೀ ಕಾಫಿ ಇದೆ ಅಂತ ಹೇಳಿದ್ರು, ಟೀ ಇಲ್ಲ ಅಂತ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಎಂಟಿ ಹೋಟೆಲ್, ಖಾಲಿ ಹೊಡಿತಿದೆ ಹೋಟ್ಲು, ಖಾಲಿ ಹೊಡಿತಿದೆ. ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಯಾವುದ್ರಲ್ಲೂ. ಈ ಫೋರ್ಕ್ ಬೇರೆ ಇತ್ತು, ತುಂಬ ಕೆಡ್ದಾಗಿ ಕ್ಲೀನ್ ಅಂದರೆ ಮಾಡಿದರು, ಗಲೀಜಾಗಿತ್ತು. ನಾನು ಇಟ್ಬಿಟ್ಟೆ. ಓ ಮಗನೇ, ಬನಾನಾ ಸ್ಕಿನ್
ಹಾಂ ಓಕೆ ಪೀರಿಯಡ್ ಬನಾನಾ ಓಕೆ ಮಗ ಸರಿ ತಿನ್ಬೇಡ ಪ್ರೀ ಚೆನ್ನಾಗಿಲ್ಲ ಯಾಕೆ ತಿಂತಿದ್ಯಾ ಡೋಂಟ್ ಈಟ್ ಲೀವ್ ಸರಿ ಗೈಸ್ ಇಲ್ಲಿ ಕಾಫಿ ಕುಡಿದು ಇಲ್ಲಿಂದ ಓಡ್ತೀವಿ ನೆಕ್ಸ್ಟ್ ಸ್ಟಾಪ್ ಎಲ್ಲ ಅಂತ ಗೊತ್ತಿಲ್ಲ ನೋಡುವ ಬಾಯ್ ಓಕೆ ಗಾಯ್ಸ್ ಬ್ಯಾಕ್ ಇನ್ ದ ಕಾರ್ ಅಗೇನ್ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಡ್ಲಿ ತುಂಬಾ ಕೆಡ್ದಾಗಿತ್ತು ಕಾಫಿನೂ ಏನೂ ಚೆನ್ನಾಗಿರಲಿಲ್ಲ ಐ ಥಿಂಕ್ ಸೊ ಐಮ್ ಟೆಲಿಂಗ್ ದ್ಯಾಟ್ ಓನ್ಲಿ ಸೊ ನಾನೀಗ ಪ್ರಿಯಾ ಮಾಡಿರೋ ಬ್ರೆಡ್ ಸ್ಯಾಂಡ್ವಿಚ್ ಏನಿದೆ ಅಂದರೆ ಚಟ್ನಿ ಸ್ಯಾಂಡ್ವಿಚ್ ಮಾಡ್ತಾಳೆ ತುಂಬ ಚೆನ್ನಾಗಿರುತ್ತೆ ಅದು ತಿಂತಾ ಇದ್ದೀನಿ ದಿಸ್ ಕಮ್ಸ್ ಆಸ್ ದ ಸೇವಿಯರ್ ನಾವು ಯಾವತ್ತೂ ಅಷ್ಟೇ ಟ್ರಾವೆಲ್ ಮಾಡಿದಾಗ ಇದನ್ನು ಇಟ್ಕೋತೀವಿ ಸೊ ಏನಿಲ್ಲ ಬ್ರೆಡ್ ಮಧ್ಯದಲ್ಲಿ ಚಟ್ನಿ ಮತ್ತು ಬಟರ್ ಹಾಕ್ಬಿಟ್ಟು ಪ್ರಿಯಾ ಪ್ಯಾಕ್ಸ್ ಇನ್ ಸಿಲ್ವರ್ ಫಾಯಿಲ್ ಸೊ ದ್ಯಾಟ್ ನಾವು ಮಧ್ಯದಲ್ಲಿ ಏನು ಸಿಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ತಿನ್ಕೊಂಡು ನೀರು ಕುಡ್ಕೊಂಡು ವಿ ಕ್ಯಾನ್ ಕಂಟಿನ್ಯೂ ದ ಜರ್ನಿ ಟಿಲ್ ವಿ ಗೆಟ್ ಅ ಗುಡ್ ಹೋಟೆಲ್ ನೀಟ್ ಆ್ಯಂಡ್ ಕ್ಲೀನ್ ಹೋಟೆಲ್ ನಿಜ ಹೇಳಬೇಕು ಅಂದರೆ ರೋಡ್ ಸೈಡ್ ಹೋಟ್ಲೆ ತುಂಬ ಚೆನ್ನಾಗಿತ್ತು ನಾಟ್ ಎಕ್ಸಾಜರೇಟಿಂಗ್ ಇಲ್ಲ ಅಷ್ಟೇ ಕೆಡ್ದಾಗಿತ್ತು ಕಾಫಿನೂ ಚೆನ್ನಾಗಿರಲಿಲ್ಲ ಏನೂ ಚೆನ್ನಾಗಿರಲಿಲ್ಲ ಸುವಾಂಚಿಗೆ ಬೇಕಾಗಿತ್ತು ಇಡ್ಲಿ ಈಗ ಸುವಾಂಚಿಗೆ ಏನು ಆಪ್ಷನ್ ಇಲ್ಲ ನಮಗೆ ಸ್ವಲ್ಪ ಚಿಪ್ಸ್ ಎಲ್ಲ ಇಟ್ಕೊಂಡಿದ್ವಿ ಯೂಶ್ವಲಿ ವಿ ಡ್ ನಾಟ್ ಗಿವ್ ಹಿಮ್ ದ್ಯಾಟ್ ಸೊ ಈಗ ಅದನ್ನು ಕೊಡ್ತೀವಿ ಅವನಿಗೆ ಪಾಪ ಹೀ ಈಸ್ ಹಂಗ್ರಿ ಸೊ ಮುಂದೆ ಎಲ್ಲಿ ನಿಲ್ಲೋದಂತ ಗೊತ್ತಿಲ್ಲ ನಮಗೆ ಬಿಕಾಸ್ ವಿ ಡೋಂಟ್ ನೋ ಯಾವ ಹೋಟೆಲ್ ಬರುತ್ತೆ ಅಂತ ಸದ್ಯಕ್ಕೆ ಇದು ನಮ್ಮ ಸ್ಯಾಂಡ್ವಿಚ್ ಏನಿದೆ ದಟ್ ಈಸ್ ಆರ್ ಸೇವಿಯರ್ ಫಾರ್ ದ ಡೇ ಸೊ ಬನ್ನಿ ಗೈಸ್ ಲೆಟ್ಸ್ ಲೀವ್ ಫ್ರಮ್ ಹಿಯರ್ ಓಕೆ ಗಾಯ್ಸ್ ನಾನು ನೋಡಿ ಗೋಪ್ರೋ ತಂದಿದ್ದೀನಿ ಗೋಪ್ರೋ ತಂದುಬಿಟ್ಟು ಇನ್ಸ್ಟಾಲ್ ಮಾಡೋದೇ ಮರ್ತೋದೆ ಈಗ ಗಾಡಿ ಪಕ್ಕದಲ್ಲಿ ಹಾಕಿಬಿಟ್ಟು ಈಗ ಗೋಪ್ರೋನ ಸೆಟ್ ಮಾಡಿದ್ದೀನಿ ಸೊ ಈ ಡ್ರೈವ್ ಏನಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಆ ಗೋಪ್ರೋಲ್ಲಿ ಕ್ಯಾಪ್ಚರ್ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಸ್ಟಾಪ್ ತಗೋತಾ ಇದೆ ಬಿಕಾಸ್ ನನಗೆ ನಿದ್ದೆ ಕೂಡ ಬರ್ತಾ ಇದೆ ಸೊ ಸುವಾಂಶ್ ಮತ್ತು ಪ್ರಿಯಾ ಪಕ್ಕದಲ್ಲಿದ್ದಾರೆ ಸೊ ಗೋಪ್ರೋ ಇಂದ ಸ್ವಲ್ಪ ಶಾರ್ಟ್ಸ್ ನೋಡಿ ನೆಕ್ಸ್ಟ್ ಎಲ್ಲಿ ನಿಲ್ಲಿಸಿ ಅಂತ ಗೊತ್ತಿಲ್ಲ ಸೊ ಬನ್ನಿ ಗೈಸ್ ಲೆಟ್ಸ್ ಕಂಟಿನ್ಯೂ ಆರ್ ಜರ್ನಿ ಬ್ರೇಕ್ ತಿರ್ಗಾ ಜಸ್ಟ್ ಒಂದು ವಾಕ್ ಹೋಗ್ತಾ ಇದ್ದೀನಿ ವಿ ಕಂಪ್ಲೀಟೆಡ್ 400 ಕಿಲೋಮೀಟರ್ಸ್ 400 ಕಿಲೋಮೀಟರ್ ಆಯಿತು 420 ಕಿಲೋಮೀಟರ್ ಆಯಿತು ಸೊ ಸ್ವಲ್ಪ ರೆಸ್ಟ್ ಹೋಗ್ತಾ ಇದ್ದೀನಿ ಈಗ ನಿಮಗೆ ಒಳ್ಳೆ ನೇಚರ್ ಇರುವಂಥ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ ನಾನು ತುಂಬ ವರ್ಷಗಳಾಯಿತು ಡ್ರೈವ್ ಮಾಡಿ ಇಲ್ಲಿ ಬನ್ನಿ ಲೆಟ್ಸ್ ಎಂಜಾಯ್ ದ ಡ್ರೈವ್ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಡ್ರೈವ್ ಟು ಸ್ಟಾರ್ಟ್ ಸಿಟಿ ಡ್ರೈವ್ ಬೇಜಾರು ಅಂದರೆ ಹೈವೇ ಡ್ರೈವ್ ತುಂಬ ಚೆನ್ನಾಗಿತ್ತು ತುಂಬ ಬ್ಯೂಟಿಫುಲ್ ಆಗಿತ್ತು ರೋಡು ಇಲ್ಲಿಂದ ರೋಡ್ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ದ ಸೀನ್ಸ್ ಗೋಣ ಬಿ ಬ್ಯೂಟಿಫುಲ್ ಅನಿಸುತ್ತೆ ಓಕೆ ಲೆಟ್ಸ್ ಗೋ ಓಕೆ ಸುವಾಂಶ್ ಮಲ್ಕೊಂಡಿದ್ದ ಗೈಸ್ ಊಟ ಮಾಡಿಲ್ಲ ನಾವು 4 ಕಾಲು ಏನೋ ಆಗ್ತಿದೆ ಸೊ ವಿ ಸ್ಟಾಪ್ಡ್ ಇಲ್ಲಿ ಹೋಟ್ಲ್ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ತಾಜ್ ವಿಲೇಜ್ ವ್ಯೂ ಅಂತ ಇದೆ ಸೊ ಇದಾದಮೇಲೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೋಟ್ಲ್ ಅಂತೂ ಸಿಗೋಲ್ಲ ಸೊ ಪ್ರಿಯಾ ಸೆಟ್ ಚಾನ್ಸ್ ತಗೊಳ್ಳೋದು ಬೇಡ ಇಲ್ಲೇ ಊಟ ಮಾಡೋಣ ಅಂತ ಸೊ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಕೆಡ್ದಾಗಿತ್ತು ಐ ಹೋಪ್ ಹಿಯರ್ ವಿ ಗೆಟ್ ಸಮ್ ಡೀಸೆಂಟ್ ಫುಡ್ ಬನ್ನಿ ಗೈಸ್ ಲೆಟ್ಸ್ ಗೋ ಓಕೆ ಇದು ಹೋಟೆಲ್ ತಾಜ್ ವ್ಯೂ ಅಂತ ಬ್ಯೂಟಿಫುಲ್ ಆಗಿದೆ ಜಾಗ ಓಕೆ ಚಲೋ ಸ್ವಾಂಚ್ ಕಿಟನ್ small kitten. Go Swanch. Babe. Oh. Swanch. What's that? Kitten. ಇಲ್ಲಿ ಪ್ಯಾರೆಟ್ ಕೂಡ ಇದೆ. Hi parrot, how are you? Hi, it will come. Hi parrot. Wait. Hi parrot. Hi parrot. ತಿಂತದನ್ನು It's okay, Mama. It's okay. ಮೊಬೈಲ್ ತಿಂತದನ್ನು. Hi parrot. ಓಕೆ ಊಟ ಆರ್ಡರ್ ಮಾಡಿದ್ವಿ. ಒಂದು ಶೇಜ್ವಾನ್ ವೆಜ್ ಶೇಜ್ವಾನ್ ನೂಡಲ್ಸ್ ತಿಂತಿದ್ವಿ. ಆಮೇಲೆ ಸುವಾಂಶಿಗೊಂದು ಖಿಚಡಿ ಆರ್ಡರ್ ಮಾಡಿದ್ವಿ ಆ್ಯಂಡ್ ಸುವಾಂಶ್ ಗಾಟ್ ಸಮ್ ಯಮ್ಮಿ ಪನ್ನೀರ್ ಕೂಡ. ಪನ್ನೀರ್ ಸಕಲಾಗಿದೆ. ನಮಗೆ ಅರ್ಥ ಕೊಡ್ತೀರಾ ಸ್ವಲ್ಪ? ಬೇಕಾ? ಸ್ವಲ್ಪ ಕೊಡಿ, ಅಷ್ಟು ಬೇಡ, ಸ್ವಲ್ಪ. ಇದು ಪ್ರಿಯಾ ಮನೆಯಿಂದ ಮಾಡ್ಕೊಂಡು ಬಂದಿರೋದು. ದಿಸ್ ಆಲ್ಸೋ ವೆರಿ ನೈಸ್. ಇದು ರೆಸಿಪಿ ಎಲ್ಲ ಮಾಡಿ ತೋರಿಸ್ಬೇಕು. ವೆರಿ ಈಸಿ. ನೋ ಒನ್ ಇಸ್ ಇಂಟ್ರೆಸ್ಟ್. ಅವ್ರು ತೋರಿಸಿದ್ರೆ ತುಂಬ ಚೆನ್ನಾಗಿದೆ. ಬಟ್ ತನಗಾಗ್ಬಿಡಿದೆ. Keeps all these things for Suvanch. Emergency. Yeah, Suvanch, tell everyone. Favorite. What is that, Suvanch? What is it? No. No. You. ಮಗನೇ ಓನ್ ಮಾಡ್ತಿದ್ಯಾ? ಓನ್ ಅದು. Suvanch is playing in the grass. ಆಡ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಜಾಗ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಹೋಟೆಲ್ ಹೆಸರು ಬಂದ್ಬಿಟ್ಟು ಹೋಟೆಲ್ ತಾಜ್ ವಿಲೇಜ್ ವ್ಯೂ ಅಂತ.
ಇದೇ ಹೋಟ್ಲು. ತಿಂದು ಊಟ ಎಲ್ಲ ಆಯಿತು. ಸೊ ಈಗ ಹೊಡ್ತಾ ಇದ್ದೀವಿ. ಬಸ್ ಒಂಚ್ ನಡಿ ಹೋಣ, ಲೆಟ್ಸ್ ಗೋ. ನಾವು ನೂಡಲ್ಸು ಚೆನ್ನಾಗಿರಲಿಲ್ಲ, ಇಟ್ ವಾಸ್ ನಾಟ್ ಗುಡ್, ಹಾಫ್ ಕುಕ್ಡ್ ಆಗಿತ್ತು. ತಿರ್ಗೇನೋ ರಿಪೇರ್ ಮಾಡ್ಕೊಂಬಂದ್ರು, ಅದನ್ನು ರೆಕ್ಟಿಫೈ ಮಾಡ್ಕೊಂಬಂದರು. ಅದು ಓಕೆ ಚೆನ್ನಾಗಿತ್ತು. ಅಂದರೆ ಕಿಚಡಿ ವಾಸ್ ಗುಡ್, ನೂಡಲ್ಸ್ ಓಕೆ. ಪ್ರಿಯಾ ಟೀ ಚೆನ್ನಾಗಿತ್ತು, ನನ್ನ ಲೆಮನ್ ಟೀ ಚೆನ್ನಾಗಿರಲಿಲ್ಲ. 3 hour ಜರ್ನಿ ಇದೆ. ಗೈಸ್, ಮಳೆ ಸಿಕ್ಕಾಪಟ್ಟೆ ಹೊಡಿತಿದೆ, ಬಿಸಿಲು ಕೂಡ ಹೊಡಿತಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಡ್ರೈವ್. ನಿಮ್ಗೆ ಹೇಗೆ ಅನ್ಸೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಮಗೆ. ಹೌ ವಾಸ್ ದ ಡ್ರೈವ್? ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ನನಗೆ ಆ್ಯಕ್ಚುಲಿ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಪ್ರಿಯಾ ಈಸ್ ವ್ಲಾಗಿಂಗ್ ರೈಟ್ ನಾವು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ವ್ಲಾಗ್ ಮಾಡೋದಕ್ಕೆ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನನಗೆ. ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ. ಸದ್ಯದಲ್ಲಿ ನಾವು ಸಿಟಿಗೆ ರೀಚ್ ಆಗ್ತೀವಿ. ಓಕೆ ಗೈಸ್, ಫೈನಲಿ ವಿ ರೀಚ್. ಟೈಮ್ ಈಗ ಆಗ್ತದೆ 7:30. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಯಾವ ಜಾಗ ಅಂತ ಯಾರು ಗೆಸ್ ಮಾಡಿದರೆ ಕಮೆಂಟ್ಸಲ್ಲಿ ಹೇಳಿ ನೋಡೋಣ. ನೀವುಗಳಿಗೆ ಅಕಸ್ಮಾತಾಗಿ ಗೆಸ್ ಮಾಡಿದರೆ, ಹೌದು ನಾನು ತುಂಬ ರಿವೀಲ್ ಮಾಡಿಲ್ಲ, ಬಟ್ ಸುಮ್ಮನೆ ಒಂದು ಕ್ಯೂರಿಯಾಸಿಟಿ ಇರಲಿ ಅಂತ, ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಅ ವೆರಿ ಬಿಗ್ ಥಿಂಗ್. ಸೊ ನಾವು ಇರೋ ಜಾಗ ಯಾವುದು ಅಂದರೆ, ಹಿಂದೆ ಕಾಣಿಸ್ತಾ ಇದ್ದೀರಾ, ಈ ಜಾಗದಲ್ಲಿ ನಾವು ಇರ್ತೀವಿ. ಸೊ ಇದು ಎಲ್ಲಿ, ಯಾರ್ದು, ನಾವಿಲ್ಲಿ ಯಾಕೆ ಬಂದಿದ್ದೀವಿ ಎಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಪ್ರಿಯಾಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಇದು ಸರ್ಪ್ರೈಸು. ಪ್ರಿಯಾಗೂ ಸರ್ಪ್ರೈಸು. ಈ ನನ್ನ ಮಗನಿಗೆ ತುಂಬ ಖುಷಿ ಆಯಿತು. ಅಲ್ಲಿನೋ ನೀರು ಶಬ್ದ ಕೇಳಿಸಲ್ಲ ಅದು. ಸೊ ನಿಮಗೆ ಜಾಗ ತೋರಿಸಲ್ಲ ಈಗ. ನಿಮ್ಮೆಲ್ಲರಿಗೆ ಬೇಗ ಸಿಗ್ತೀವಿ. ಬಾಯ್, ಗುಡ್ ನೈಟ್. ಗುಡ್ ನೈಟ್ ಜಾಂಚ್. ಗುಡ್ ನೈಟ್. ಹೊಸ ವ್ಲಾಗ್ ಜೊತೆ ಬೇಗ ಸಿಗ್ತೀವಿ. ಟಿಲ್ ದೆನ್ ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಆರಾಮಾಗಿರಿ, ಹುಷಾರಾಗಿರಿ. ಸಿ ಯು, ಬಾಯ್, ಗುಡ್ ನೈಟ್, ಬಾಯ್ ಗೈಸ್.